ನಿರ್ದೇಶಕರಾಗಿ ಆಯ್ಕೆಯಾಗಲು ಸಹ ತಮ್ಮ ಹಕ್ಕನ್ನು ಕಳೆದುಕೊಳ್ಳುತ್ತಾರೆ. ಆದ್ದರಿಂದ ಸದಸ್ಯರುಗಳು ಸರ್ವ ಸದಸ್ಯರ ಸಭೆಗೆ ತಪ್ಪದೇ ಹಾಜರಾಗುವಂತೆ ಕೋರಲಾಗಿದೆ. 8/24/25 ಸಾಲಿನಲ್ಲಿ ಸದಸ್ಯರು ಮರಣ ಹೊಂದಿದ್ದರೆ ಅವರ ಕುಟುಂಬದ ಸದಸ್ಯರು ಮರಣ ಪರಿಹಾರ ಪಡೆಯಲು ಮರಣ ಪತ್ರ ಹಾಗೂ ಸೂಕ್ತ ದಾಖಲೆಗಳನ್ನು 1 ವರ್ಷದೊಳಗೆ ಕೊಟ್ಟು ಪರಿಹಾರ ಪಡೆಯಬಹುದು. 9 ಸದಸ್ಯರು ತಮ್ಮ ಸದಸ್ಯತ್ವದ ಜೊತೆಗೆ ಮರಣ ಹೊಂದಿಕೆ ಸದಸ್ಯರ ಮರಣೋತ್ತರ ಪರಿಹಾರ ನಿಧಿಯನ್ನು ಹೊಂದಿರತಕ್ಕದ್ದು ಹಾಗೂ ಬಾಕಿ ವಂತಿಗಳಾದ ಉಳಿತಾಯ ಖಾತೆ, ಮರಣ ಪರಿಹಾರ ನಿಧಿ, ಕಟ್ಟಡ ನಿಧಿ, ಬಾಕಿ ಸೇವೆ ಇವೆಲ್ಲವನ್ನು ಪಾವತಿ ಮಾಡಿ ತಮ್ಮ ಸದಸ್ಯತ್ವವನ್ನು ಅಪ್ಗ್ರೇಡ್ ಮಾಡಿಕೊಳ್ಳಲು ಪೂರ್ಣ ನೋಂದಾಯಿಸಿಕೊಳ್ಳಲು ಕೋರಲಾಗಿದೆ. 10 ಮಹಾಸಭೆಗೆ ಹಾಜರಾಗುವ ಸದಸ್ಯರು 200 ರು ಸಭಾಭತ್ಯೆ ಪಡೆಯುವುದು ಮತ್ತು ದಯವಿಟ್ಟು ಉಪಹಾರ ಸೇವಿಸಿ ತೆರಳಲು ಕೋರಿದೆ. ಸಾಲಗಳ ಬಡ್ಡಿ ದರಗಳು. ಜಾಮೀನು ಸಾಲಗಳು. ಒಟ್ಟು ಸದಸ್ಯರ ಜಾಮೀನು ಸಾಲ 25,000 ಮಂಜೂರಾಗಿಸಲಾಗುವುದು. ಇದಕ್ಕೆ 15% ಬಡ್ಡಿ. ಬೀದಿ ಬದಿ ವ್ಯಾಪಾರಿಗಳ ಬಗ್ಗೆ ಪಿಗ್ಮಿ ಠೇವಣಿ ಹೊಂದಿರುವವರಿಗೆ. 2 ಸದಸ್ಯರ ಜಾಮೀನಿನ ಸಾಲಕ್ಕೆ 25,000 ದಿಂದ 50,000 ಮಂಜೂರಾಗಿಸಲಾಗುವುದು. ಇದಕ್ಕೆ 16% ಬಡ್ಡಿ ಪಿಗ್ಮಿ ಠೇವಣಿದಾರರಿಗೆ. 3 ಸರ್ಕಾರಿ ನೌಕರರ ಜಾಮೀನಿನ ಅಲ್ಪಾವಧಿ ಸಾಲಕ್ಕೆ 18% ಬಡ್ಡಿಯಂತೆ 2 ಲಕ್ಷದಿಂದ 3 ಲಕ್ಷದವರೆಗೆ ಸಾಲ ನೀಡಲಾಗುವುದು. ಸ್ಥಿರಾಸ್ತಿಯ ಅಡಮಾನಕ್ಕೆ ಸಾಲ. 1 ಮನೆ ನವೀಕರಣಕ್ಕೆ 5 ಲಕ್ಷದಿಂದ 10 ಲಕ್ಷದವರೆಗೆ 15% ಬಡ್ಡಿಯಂತೆ ಸಾಲ ನೀಡಲಾಗುವುದು. 2 ಮನೆ ಕಟ್ಟಲು ಹಾಗೂ ಖಾಲಿ ನಿವೇಶನವನ್ನು ಕೊಂಡುಕೊಳ್ಳಲು 5 ಲಕ್ಷದಿಂದ 25 ಲಕ್ಷದವರೆಗೆ 15% ಬಡ್ಡಿಯಂತೆ ಸಾಲ ನೀಡಲಾಗುವುದು. ವ್ಯಾಪಾರ ಅಭಿವೃದ್ಧಿಗೆ ಸಾಲ. 1 ಒಬ್ಬ ಸದಸ್ಯರ ಮತ್ತು ಜೊತೆಗೆ ಒಬ್ಬ ಸರ್ಕಾರಿ ನೌಕರನ ಜಾಮೀನಿಗೆ 1 ಲಕ್ಷದಿಂದ 1.5 ಲಕ್ಷ ಸಾಲಕ್ಕೆ 16 ಬಡ್ಡಿಯಂತೆ ಸಾಲ ನೀಡಲಾಗುವುದು. 2 ಸದಸ್ಯರು ಪಡೆದ ಸಾಲದ ಕಂತುಗಳನ್ನು ಕ್ರಮವಾಗಿ ಆಯಾ ದಿನಾಂಕದೊಳಗೆ ಪಾವತಿಸುತ್ತಾ ಬಂದರೆ ಕೊನೆಯಲ್ಲಿ 1% ಬಡ್ಡಿಯನ್ನು ರಿಯಾಯಿತಿ ನೀಡಲಾಗುವುದು. 3 ಠೇವಣಿಗಳ ಮೇಲೆ 75% ವರೆಗೆ ಸಾಲವನ್ನು 15% ಬಡ್ಡಿಯ ರೂಪದಲ್ಲಿ ಮಂಜೂರು ಮಾಡಲಾಗುವುದು. 4 ಈ ಮೇಲ್ಕಂಡ ಎಲ್ಲಾ ಸೌಲಭ್ಯಗಳನ್ನು ಪಡೆಯಲು ಸದಸ್ಯತ್ವ ಕಡ್ಡಾಯವಾಗಿ ಹೊಂದಿರತಕ್ಕದ್ದು. ಈ ಮೇಲ್ಕಂಡ ಎಲ್ಲಾ ನಿಬಂಧನೆಗಳು ಕಾನೂನಿಗೆ ಒಳಪಟ್ಟಿರುತ್ತದೆ. ಠೇವಣಿ ಮೇಲಿನ ವಾರ್ಷಿಕ ಬಡ್ಡಿಯ ದರಗಳು. ಕ್ರಮ ಸಂಖ್ಯಾ ಅವಧಿಗಳು. ಸಾಮಾನ್ಯ ವರ್ಗಕ್ಕೆ ಹಿರಿಯ ನಾಗರಿಕರಿಗೆ 3 ತಿಂಗಳಿಗೆ 5.5%. ಸಾಮಾನ್ಯ ವರ್ಗಕ್ಕೆ ಹಿರಿಯ ನಾಗರಿಕರಿಗೆ 6.5%. 3 ವರ್ಷಕ್ಕೆ 9%. ಹಿರಿಯ ನಾಗರಿಕರಿಗೆ 9.5%. 4 ವರ್ಷಕ್ಕೆ ಸಾಮಾನ್ಯ ವರ್ಗಕ್ಕೆ 10%. ಹಿರಿಯ ನಾಗರಿಕರಿಗೆ 10.5%. 5 ವರ್ಷಕ್ಕೆ ಸಾಮಾನ್ಯ ವರ್ಗಕ್ಕೆ 12%. ಹಿರಿಯ ನಾಗರಿಕರಿಗೆ 12.5%. 16ನೇ ಸರ್ವ ಸದಸ್ಯರ ಸಭೆಯ ಪತ್ರ ಓದಿ ದಾಖಲು ಮಾಡಿದ ನಿರ್ದೇಶಕರು ಶ್ರೀ ರಾಮಣ್ಣ ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ವಿ. ಮುಂದೆ 2024-25ನೇ ಸಾಲಿನ ಚಾರ್ಟೆಡ್ ಅಕೌಂಟೆಂಟ್ಸ್ ಸದನ ಲೆಕ್ಕ ಪರಿಶೋಧಕರು ದೃಢೀಕರಿಸಲ್ಪಟ್ಟ ಲೆಕ್ಕಪತ್ರಗಳ ಅನುಮೋದನೆ ನಿರ್ದೇಶಕರಾದ ಶ್ರೀ BN ಚಂದ್ರಶೇಖರಯ್ಯರವರು ಮಂಡಿಸ್ತಾರೆ. ತಾವು ಮಾಧ್ಯಮದವರೇ ಏನು ಮಾಡಿ ನಿಮ್ಮ ಮುಂದೆ ಏನು 12 ತಿಂಗಳು ನಡೆದಂತಹ ಒಂದು ವ್ಯವಹಾರಗಳನ್ನ ಮಂಡಿಸಲಿಕ್ಕೆ ಏನು ಆಡಿಟ್ ವರದಿ ಏನು ಈ ಒಂದು ಬ್ಯಾಂಕ್ ಸಂಸ್ಥೆ ಏನಿದೆ ಇದು ಮಾಡಿದಂತಹ 12 ತಿಂಗಳ ವ್ಯವಹಾರಗಳನ್ನ ಸದಸ್ಯರುಗಳಿಗೆ ಪ್ರತಿ ವರ್ಷದ ಸೆಪ್ಟೆಂಬರ್ 25 ಜನರಲ್ ಬಾಡಿ ಮೀಟಿಂಗ್ ಕರೆದು ಏನು ಮಂಡಳಿ ಸದಸ್ಯರುಗಳಿಗೆ ಒಬ್ಬ ಸಮಾನ ನಿರ್ದೇಶಕರಿರ್ತಾರೆ. 12 ತಿಂಗಳು ಏನು ವ್ಯವಹಾರ ಮಾಡಿರ್ತಾರೆ ಆ ವ್ಯವಹಾರ ಸರಿಯೋ ತಪ್ಪು ಅಂದ್ಬಿಟ್ಟು ಈ ಒಂದು ಆಡಿಟ್ ವರದಿ ಕೊಟ್ಟಿರ್ತಾರೆ. ಒಬ್ಬ ಮನುಷ್ಯನ ಹಿಂದೆ ಬೆನ್ನಿಂದೆ ಹೊಳೆ ಆಗಿದೆಯೋ ಕಸ ಏನಾಗಿದೆ ನಮ್ಗೆ ಗೊತ್ತಾಗಲ್ಲ ನಿರ್ವಹಣೆ. ಯಾರು ಹೇಳಿದಾಗ ನೋಡಪ್ಪ ನಿಮ್ ಬೆನ್ನಿಂದ ಏನೋ ಕಾಗಿ ಏರ್ಬಿಟ್ಟದೋ ಗೂಬೆ ಏರ್ಬಿಟ್ಟದೋ ಏನೋ ಕಸ ಆಗಿದೆ ತೊಳಗಪ್ಪ ಅಂತ ಏನಾದ್ರು ತೊಳಗೋದು ಅಷ್ಟೇ ಹೊರತು ಆ ರೀತಿ ಒಂದು ಏನು 9 ಪೇಜ್
ಆಡಿಟ್